ನನ್ನ ಹೆಸರು ಕುಮಾರ್ ವೆಕಿರಿ ಅಂತ. ಓಕೆ ಸರ್, ಎಲ್ಲಿಂದ ಬರ್ತಾ ಇರೋದು? ಇದು ಎಷ್ಟನೇ ಕ್ಲಾಸ್ ಸರ್ ಅಟೆಂಡ್ ಮಾಡ್ತಾ ಇರೋದು ನೀವು? ಫಸ್ಟ್ ಕ್ಲಾಸ್ ಸರ್. ಫಸ್ಟ್ ಕ್ಲಾಸ್ ಸರ್. ಓಕೆ ಫ್ರೆಂಡ್ ಸರ್, ಈ ಕ್ಲಾಸ್ ಅಟೆಂಡ್ ಮಾಡೋಕೆ ಮುಂಚಿತವಾಗಿ ನಿಮ್ಮ ಮನೋಭಾವನೆ ಹೇಗಿತ್ತು? ಈ ಕ್ಲಾಸ್ ಅಟೆಂಡ್ ಮಾಡಿ ಬಂದಿದ್ರ, ಇವಾಗ ನಿಮ್ಮ ಮನೋಭಾವನೆ ಯಾವ ರೀತಿ ಚೇಂಜ್ ಆಗಿದೆ? ಈಗ ನನ್ನ ಮನೋಭಾವ ಅಂದ್ರೆ ಸರ್, ನನ್ನಂತ ಇರುವಂತ ನೆಗೆಟಿವ್ ಅನ್ನೋದು ಹೊರಗೆ ಹೋಗಿದೆ, ಓಕೆ, ಭಯ ಅನ್ನೋದು ಹೊರಗೆ ಹೋಗ್ತದೆ. ಯಾಕಂದ್ರೆ ಸಿಂದ್ರೆ ಇಲ್ಲಿ ಧೈರ್ಯಂ ಸರ್ವತ ಸಾಧನ, ಭಯ ಅನ್ನೋದು ಇರ್ಬಾರ್ದು ಸರ್. ಯಾಕಂದ್ರೆ ಭಯ ಇದ್ರೆ ಮನುಷ್ಯ ಜೀವನದಾಗ ಸಾಧನೆ ಮಾಡಲ್ಲ. ಖಂಡಿತ ಸರ್. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರೆ ಸರ್, ಭಯ ಇಟ್ಕೊಂಡು ಯಾವ್ದು ಕೆಲಸ ಮಾಡ್ಬೇಡ್ರಿ, ಕರ್ಮ ನೀವು ಮಾಡ್ಕೋತ ಕೆಲಸ ನೀವು ಮಾಡ್ಕೋತ ಹೋಗ್ರಿ, ಉಳಿದನ ಕರ್ಮ ನಮ್ ದೇವ್ರಿಗೆ ಫಲ ಕೊಡ್ತಾರ ಅಂತ ನೋಡ್ರಿ. ಅದ್ರ ಬಗ್ಗೆ ನಮ್ ಗುರುಗಳು ಮತ್ತೊಂದು ವಿಸ್ತಾರವಾಗಿ ಹೇಳ್ಕೊಟ್ರು. ಯಾಕಂದ್ರೆ ಸಿದ್ರೆ ಮತ್ತೆ ನಮ್ ಗುರುಗಳ ಪ್ರತಿಯೊಂದು ಡಿಜಿಟಲ್ ಹಾಕಿ ಹೇಳ್ತಾ ಇದ್ರಲ್ಲ, ಅದ್ರಲ್ಲಿ ಪವರ್ ಕಲಿಯಕ್ ಸಿಗ್ತದೆ ನಮ್ಗೆ. ಯಾಕಂದ್ರೆ ನಾವ ಯಾವಾಗ ಕೂಡ ನೆಗೆಟಿವ್ ವಿಚಾರ ಮಾಡ್ಬಾರ್ದ್ರಿ, ಪಾಸಿಟಿವ್ ವಿಚಾರ ಮಾಡ್ಬೇಕು, ಮತ್ತ ಕಲಿಬೇಕ್ರಿ. ಕಲ್ತು ನೋಡ್ರಿ ಬೆಳಕ್ ಸಾಧ್ಯ. ವಾರಂಟಿ ಹೇಳ್ತಾರಲ್ಲ, ನಾ ಬುಕ್ಸ್ ಓದ್ಬೇಕಂತ ಡೈಲಿ ಅವ್ರು ನೋಡ್ರಿ 51 ಒಂದ್ ವರ್ಷ 52 ಬುಕ್ಸ್ ಮುಗಿಸ್ತಾರಂತಾರೆ. ಅದೇ ರೀತಿ ನಾವು ಕೂಡ ಬುಕ್ಸ್ ಅನ್ನು ಓದಬೇಕು. ಇನ್ನೂ ಕೂಡ ಫಸ್ಟ್ ಟೈಮ್ ಬಂದಿನಿ, ನಾನು ಕೂಡ ಬುಕ್ಸ್ ಅನ್ನು ತಗೋತೀನಿ, 100% ಯೂಸ್ ಮಾಡ್ತೀನಿ. ಅವ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ಹೋಗ್ತೀನಿ, ಅವ್ರು ಹಾಕಿಕೊಟ್ಟ ಟೆಕ್ನಿಕ್ ಯೂಸ್ ಮಾಡ್ತೀನಿ, ಅಪರ್ಮೇಷನ್ ಅಂತೀನಿ ಡೈಲಿ. ನಾನು ಕೂಡ 100 ಕೋಟಿ ವರ್ಕ್ಶಾಪ್ ನಲ್ಲಿ ನಂದು ಕೂಡ ಒಂದು ಮಲ್ಟಿಪಲ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮಾಡ್ತೀನಿ ಸರ್. ಬಿಸ್ನೆಸ್ ಅಲ್ಲಿ 100% ನಾನು ಕೂಡ 1000 ದಿನ ಡೈಮಂಡ್ ಮಾಡೋಕೆ ಕನಸಿಟ್ಕೊಂಡು, ಒಬ್ಬ ಡೈಮಂಡ್ ಪೇಮೆಂಟ್ ವಾರಕ್ಕೆ 8 ಲಕ್ಷ. ಖಂಡಿತ ಸರ್, ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಒಂದು ಬಿಸ್ನೆಸ್ ಪ್ಲಾನ್ಗೆ. ಹಾಗೆ ಸರ್, ಗುರುಜಿ ಬಗ್ಗೆ ನೀವು ಏನ್ ಹೇಳ್ಬೇಕು ಅನ್ಕೋತೀರಾ? ಈಗ ನೀವು ದಿನ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀರಾ, ಈಗ ಡೈರೆಕ್ಟ್ ಆಗಿ ನೋಡಿದೀರಾ ಗುರುಜಿ, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಸರ ಎಷ್ಟು ಹೇಳಿದ್ರು ಕಮ್ಮಿ ಸರ. ಅವರೊಂದ ವಿಶ್ವ ಇದ್ದಂಗೆ. ಯಾಕಂದ್ರೆ ಸರ ವಿಶ್ವಕ್ಕೆ ಗುರು ಇದ್ದಂಗೆ. ಯಾಕಂದ್ರೆ ಪ್ರಪಂಚ ಹೌದ್ರಿ, ಅದು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಸರ್. ಯಾಕಂದ್ರೆ ಸರ್ ಅವ್ರ ಅಷ್ಟ ಶಕ್ತಿ, ಅವರ ಒಂದು ಭೂಮಿ ಮ್ಯಾಗ ಬಂದ್ರ ಒಂದು ದೇವರ ಒಂದು ಕಲಿಯುಗದಲ್ಲಿ ಒಂದು ದೇವ್ರ ಸೃಷ್ಟಿ ಮಾಡಿದಂತ ಮಹಾ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಅಷ್ಟ ಅದ್ಭುತ ನಂಗೆ ಗುರುಗಳ ಬಹಳ ಇಷ್ಟ ಮಾಡ್ರು, ಬಹಳ ಖುಷಿ ಅನ್ಸ್ರಿ. ಯಾಕಂದ್ರ ನಾನ್ ನೋಡ್ರಿ 1.5 ವರ್ಷದಿಂದ ವಿಡಿಯೋ ನೋಡ್ತಾ ಇದ್ದೀನಿ. ಗುರುಗಳೊಂದು ವಿಡಿಯೋಲಿ ಮಾತು ಹೇಳ್ತಾ ಇದ್ರು, ಏನಂತ ಕರ್ಮ ಕಳೆದ್ರೆ ಮಾತ್ರ ಈ ಪಾರಾಗ್ರಹ ಬರಕ್ ಸಾಧ್ಯ. 1 ವರ್ಷದಿಂದ ನಾನು 1.5 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನಂದು ಕರ್ಮ ಕಳೆದಿದೆ, ಮೊದಲನೇ ಕ್ಲಾಸ್ ಅಟೆಂಡ್ ಮಾಡಿದೀನಿ, ಇನ್ನು ಕಂಟಿನ್ಯೂ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಅವ್ರ ಹಾಕಿಕೊಟ್ಟು ಮಾರ್ಗದಲ್ಲಿ ಹೋಗ್ತೀನಿ, 100% ಅಲ್ಲ 1000% ಹೇಳ್ತೀನಿ. ಅವ್ರ ಹೆಂಗ್ ಹೇಳಿದ್ರೆ ಅದೇ ರೀತಿ ನಡ್ಕೊಂಡು ನಾನು 1000 ಕೋಟಿ ಒಡೆಯನಾಗಿ ಆಗಿರ್ತೀನಿ. ಖಂಡಿತ ಆಗ್ತೀರಾ ಸರ್. ಈ ತರ ನೀವು ಇಷ್ಟು ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ಮನೋಭಾವನೆ ಶಕ್ತಿ ಇರೋದ್ರಿಂದ ಖಂಡಿತ ಆಗ್ತೀರಾ ಸರ್. ಆಲ್ ದ ಬೆಸ್ಟ್ ಆಗಿ ಸರ್. ಇಟ್ಕೊಳ್ಳಿ ಸರ್ ಟಿಶ್ಯೂ ಪೇಪರ್. ಈ ಟಿಶ್ಯೂ ಪೇಪರ್ ನೋಡ್ತೀರಿ, ನಿಮ್ಗೆ ಏನ್ ಅನ್ಸುತ್ತೆ ಸರ್? ಟಿಶ್ಯೂ ಪೇಪರ್ ನಮಗ್ ನೋಡ್ರಿ ವೇಸ್ಟ್ ಅನ್ಸುತ್ತೆ. ವೇಸ್ಟ್ ಅದ ಹೇಗೆ ಹೇಳ್ತೀರಾ ಸರ್? ಯಾಕಂದ್ರೆ ಇದು ನೋಡ್ರಿ ಯೂಸ್ ಮಾಡಿದ್ರೆ ನೋಡ್ರಿ ಇದು ವೇಸ್ಟ್ ಮಾಡಿ ಬಿಸಾಕ ಹೋಗೋದಲ್ಲ. ಯಾಕಂದ್ರೆ ಇದನ್ನ ನಾವು ಏನು ಗುರುಗಳು ಹೇಳಿದ್ರಲ್ಲ, ಇದು ಯೂಸ್ ಪೇಪರ್ ನಾವ್ ಆಗಬಾರ್ದು. ಈಗ ನಾವು ಆಲ್ರೆಡಿ ಟಿಶ್ಯೂ ಪೇಪರ್ ಇದ್ದಂಗೆ. ಸರ್, ಟಿಶ್ಯೂ ಪೇಪರ್ ಅಂದ್ರೆ ಯಾವ ರೀತಿ ಹೋಲಿಸ್ತಾ ಇದೀರಾ? ನಿಮ್ಗೆ ನೀವೇ ಹೇಳಿ. ಟಿಶ್ಯೂ ಪೇಪರ್ ಅಂದ್ರೆ ಯೂಸ್ ಮಾಡಿ ಬಿಡೋದಂತ ಹೋಲಿಸ್ತಾ ಇದೀನಿ. ಆತರ ಆಗ್ಬಾರ್ದು. ನಾವು ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡಿದ್ದಾರೆ ಗುರುಜಿ ಅವರು? ಗುರುಗಳು ಅವ್ರು ಹಾಕಿಕೊಂಡಿದ್ದಾರೆ ಮಾರ್ಗದಲ್ಲಿ, ಆ ಮಾರ್ಗದಲ್ಲಿ ಹೋಗ್ಬೇಕು ಸರ್. ಓಕೆ ಸರ್, ಆಗ್ಲಿ. ಖಂಡಿತ ನಿಮ್ಮ ಮುಂದಿನ ಬಿಸ್ನೆಸ್ ಭವಿಷ್ಯದಲ್ಲಿ ಒಳ್ಳೆ ಯಶಸ್ಸು ಕಾಣಲಿ ಅಂತ ಅನಿಸ್ತೇವೆ ಸರ್. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಸರ್. ನಮ್ಮ ಹೆಸರು ರವಿಕುಮಾರ್ ಅಂತ ಹೇಳಿ. ಸರ್, ಹೊಸದುರ್ಗ ತಾಲೂಕಿಂದ. ನಂದಿದು 2ನೇ ಕ್ಲಾಸ್ ಅಟೆಂಡ್ ಮಾಡ್ತಿರೋದು. 2ನೇ ಬಾರಿ ಅಟೆಂಡ್ ಮಾಡ್ತಾ ಇರೋದು ಸರ್ ಈ ಕ್ಲಾಸ್. ಹೇಗ ಅನಿಸ್ತಾ ಇದೆ ಸರ್ ನೀವು ಮೊದಲನೇ ಕ್ಲಾಸ್ ಅಟೆಂಡ್ ಮಾಡಿದ್ದಕ್ಕೂ ಈ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದಕ್ಕೂ? ಅವರೇ ಕೇಳಿದ್ರು ಏನ್ ಅನಿಸ್ತಿದೆ ಅಂತ ರಿಪೀಟರ್ಸ್ ಗೆ. ಹೌದು ಸರ್, ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಮನಿ ಬಗ್ಗೆ ಹೇಳ್ತಿದ್ದಾರೆ. ಸರ್, ನಾವ್ ಯಾಕೆ ಸಾಲಕ್ಕೆ ಹೋಗ್ತಿದೀವಿ, ಬಿಸ್ನೆಸ್ ಯಾಕೆ ಮಾಡಕ್ ಆಗ್ತಿಲ್ಲ, ಸಾಲದಲ್ಲಿ ಯಾಕೆ ಸಾಲದ ಸುರುಳಿಯಲ್ಲಿ ಯಾಕೆ ಸಿಗಾಕೊಂಡಿದ್ದೀವಿ, ಹೌದು, ಭಯ ಅಂದ್ರೆ ಏನು, ಭಯ ಹೆಂಗ್ ಹೋಗ್ಲಾಡಿಸ್ಬೇಕು ಅಂತ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು. ಈಗ ನಾವ್ ಬಿಸ್ನೆಸ್ ಮಾಡ್ತಿದೀವಿ, 1-2 ಬಿಸ್ನೆಸ್ ಮಾಡಿ ಫೇಲ್ ಆಗಿದೀವಿ. ಈಗ ನಡೀತಿರೋದು ಅಷ್ಟೇನೆ, ಅಲ್ಪ ಸ್ವಲ್ಪ ಲಾಭದಲ್ಲಿ ಇದೀವಿ. ಬಟ್ ಗುರುಗಳು ಹೇಳ್ದಂಗೆ ಈಗಿನ ಕಾಸ್ಟ್ ಆಫ್ ಲಿವಿಂಗ್ ಗೆ ಮಂತ್ಲಿ ಒಂದು 3 lakh ಅರ್ನ್ ಮಾಡ್ಲೇಬೇಕು. ಆ ಒಂದ್ ನಿಟ್ಟಿನಲ್ಲಿ ಈ ಕ್ಲಾಸಿನ ಅವಶ್ಯಕತೆ ತುಂಬಾ ಇದೆ. ಹಂಗಾಗಿ ನೆಕ್ಸ್ಟ್ ಬರುವಾಗ ನಾವು 3 ಲಕ್ಷ ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡಿದೀವಲ್ಲ, ಆ ಒಂದು ವೇನಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಸರ್. ಈಗ ಭಯ ಅಂತ ಹೇಳಿದ್ರಲ್ಲ, ಭಯ ಅನ್ನೋದ್ರ ಬಗ್ಗೆ ಗುರುಜಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕ್ಲಾಸ್ ಅಲ್ಲಿ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಬೇಡಿ ತೋರಿಸಿ ಹೇಳಿದ್ರು ನಿಮ್ಗೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಗೊತ್ತಾ ಸರ್, ಬೇಡಿ ಯಾಕೆ ತೋರಿಸಿರು ಅಂತಂದ್ರೆ, ಸರ್, ನಾವು ಭಯನ ಯೂನಿವರ್ಸಲ್ ನಮಗೆ ಎಲ್ಲ ಕೊಡ್ಲಿಕ್ಕೆ ರೆಡಿ ಇದೆ. ಬಟ್ ನಾವು ಈಗ ಬೇಡಿನ ನಮ್ ಕೈಗೆ ನಾವೇ ಹಾಕೊಂಡಿದ್ದೀವಿ. ನಾವ್ ಹಾಕೊಂಡಾಗ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ನಾವ್ ಬೇಡಿ ಹಾಕಿದಾಗ ನಮ್ಮನ್ನ ಯಾರನ್ನ ಕೆಲ್ಸಕ್ಕೂ ತಾಣಲ್ಲ, ನಮ್ ಕೆಲಸ ಏನು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಹಂಗಾಗಿ ಗುರುಗಳು ಈ ಬೇಡಿನ ಬಿಚ್ಚಿ ನಾವು ವರ್ಕ್ ಮಾಡ್ಬೇಕು, ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಖಂಡಿತ ಸರ್, ಈ ಕ್ಲಾಸ್ ಅಲ್ಲಿ ಇಷ್ಟೊಂದೆಲ್ಲ ಕಲ್ತಿದ್ದೀರಾ, ಮುಂದಿನ ಕೂಡ ಅಳವಡಿಸ್ಕೊಡ್ತೀರಾ ಅನ್ಕೊಂಡಿದೀವಿ. ಡೆಫಿನೆಟ್ಲಿ. ಓಕೆ ಸರ್. ಸೊ ಹಾಗೆ ಗುರುಜಿ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
ಈಗ ಇಷ್ಟೊತ್ತವರು ಕ್ಲಾಸ್ ಅಟೆಂಡ್ ಮಾಡಿದೀರಾ, ಗುರುಜಿ ಅವ್ರ ಶಕ್ತಿ ಬಗ್ಗೆ ನೋಡಿದೀರಾ, ಮತ್ತೆ ಗುರುಜಿ ಅವರ ವಿಚಾರಗಳೆಲ್ಲ ನೋಡಿದೀರಾ. ಹಾಗೆ ಗುರುಜಿ ಅವರು ನಿಮ್ ಪ್ರಕಾರ ಹೇಗ್ ಅನ್ಸುತ್ತೆ, ರಿಯಲ್ ಆರ್ ಫೇಕ್ ಅನ್ಸುತ್ತೆ ಸರ್? ಇಲ್ಲ, ರಿಯಲ್ ಅನ್ಸುತ್ತೆ. ಯಾಕಂದ್ರೆ ಅವರು ರಿಯಲ್ ಆಗಿ ಹೇಳ್ತಾರೆ. ಯಾಕಂದ್ರೆ ನಾವೇನ್ ಅಮೌಂಟ್ ಕೊಟ್ಟಿದ್ವೋ, ಸರ್ ನೀನು ಬಿಸ್ನೆಸ್ ಮಾಡಿ ಶ್ರೀಮಂತ ಆಗಂಗಿದ್ರೆ ಆಗು, ಇಲ್ಲ ನಿನ್ ದುಡ್ಡು ತಗೊಂಡೋಗಿ ನೀನ್ ವಾಪಸ್ ಹೋಗ್ಬಿಡು ಅಂತ ಹೇಳ್ತಾರೆ. ಆ ರೀತಿ ಚಾಲೆಂಜ್ ಮಾಡಿ ಹೇಳೋರು ಎಲ್ಲೂ ಇಲ್ಲ. ನಾನು ತುಂಬಾನೇ ಕ್ಲಾಸಸ್ ಬೇರೆ ಕಡೆ ಎಲ್ಲ ಅಟೆಂಡ್ ಮಾಡಿದ್ದೀನಿ ಬಿಸ್ನೆಸ್, ಯಾರು ಇಲ್ಲ, ನೀನು ಬಿಸ್ನೆಸ್ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಹಂಗಾಗಿ ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಅವರು ಅಟ್ಲೀಸ್ಟ್ ಅವ್ರು ಹೇಳಿದ್ರಲ್ಲ, ಅದಕ್ಕೋಸ್ಕರನಾದ್ರೂ ನಾವು ಶ್ರೀಮಂತರಾಗ್ಲೇಬೇಕು. ಸರಿ ಸರ್, ಈಗ ನೀವು ಕ್ಲಾಸ್ ಮೊದಲೇ ಒಂದು ಕ್ಲಾಸ್ ಅಟೆಂಡ್ ಮಾಡಿದೀರಿ ಅಂತಲ್ಲ, ಆ ಕ್ಲಾಸ್ ಅಲ್ಲಿ ನಿಮ್ಗೆ ಯಾವ ರೀತಿ ವಿಷಯಗಳು ತಿಳಿಸ್ಕೊಟ್ರು, ಮತ್ತೆ ಅಫರ್ಮೇಶನ್ ಗಳ ಬಗ್ಗೆ ಹೇಳಿರ್ತಾರೆ. ಈಗ ಅಫರ್ಮೇಶನ್ ಮಾಡ್ತಾ ಇದ್ದೀರಾ? ಅಫರ್ಮೇಶನ್ ಮಾಡ್ತಿದೀವಿ, ಬಟ್ ಕಂಟಿನ್ಯೂಸ್ ಆಗಿ ಅಫರ್ಮೇಶನ್ ಮಾಡ್ತಿಲ್ಲ. ಯಾಕಂದ್ರೆ ಗುರುಗಳು ಹೇಳ್ದಂಗೆ ನಾವು ಕರೆಕ್ಟ್ ಆಗಿ ಯಾವ್ದನ್ನು ಕಂಟಿನ್ಯೂಸ್ ಮಾಡ್ಲಿಲ್ವೋ ಅದು ಫಲ ಸಿಗೋದಿಲ್ಲ. ಹೌದು ಸರ್, ಖಂಡಿತ. ಕಂಟಿನ್ಯೂಸ್ ಆಗಿ ನಾವು ಅಫರ್ಮೇಶನ್ ಮಾಡ್ತಾನೆ ಇರ್ಬೇಕು, ಮನಿನ ಅಟ್ರಾಕ್ಷನ್ ಮಾಡ್ಲೇಬೇಕು, ಫೋಕಸ್ ಮಾಡ್ಬೇಕು. ಅವಾಗ್ಲೇ ನಮಗೆ ಹಣ ಬರ್ಲಿಕ್ಕೆ ದಾರಿ ಯೂನಿವರ್ಸ್ ತೋರಿಸುತ್ತೆ ಅಂತ ಹೇಳಿದ್ರು.